ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ತುಂಬ ಮನೆಗಳಲ್ಲಿ ವಾಷಿಂಗ್ ಮಿಷಿನ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ಅದರಲ್ಲಿ ತುಂಬ ಜನ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಕೂಡ ಯೂಸ್ ಮಾಡ್ತಾ ಇದ್ದೀರಾ. ಸೊ ಆದರೆ ನಿಮಗೆ ತಂಬ್ಲೆ ನೋಡಿದ ಮೇಲೆ ಅರ್ಥ ಆಗಿರುತ್ತೆ. ಅಂದರೆ ವಾಷಿಂಗ್ ಮಿಷಿನ್ ಅಂತ ಏನಿರುತ್ತೆ ಅದರಲ್ಲಿ ಕೆಳಗಡೆ ಒಂದು ಬಾಕ್ಸ್ ಟೈಪಲ್ಲಿ ಕೊಟ್ಟಿರ್ತಾರೆ. ಸೊ ಅದ್ರದ್ದು ಏನು ಯೂಸಸ್ ಆಗುತ್ತೆ, ಅದರಿಂದ ಏನು ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ. ಅದರಲ್ಲಿ ಸ್ಯಾಮ್ಸಂಗ್, LG, ಬಾಷ್, IFB ಈ ಬ್ರ್ಯಾಂಡ್ಗಳೇ ಆಗಿರ್ಬೋದು. ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರ ಬೆನಿಫಿಟ್ ಏನಂತ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ಅಂತ ಈ ವಿಡಿಯೋ ಮಾಡ್ತಿರೋದು ಅಷ್ಟೇ. ಸೊ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಂದರೆ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ನಾನು ಸ್ಯಾಮ್ಸಂಗ್ ಬ್ರ್ಯಾಂಡ್ದು ತೋರಿಸ್ತೀನಿ ನೋಡಿ. ಸೊ ಎಲ್ಲ ಬ್ರ್ಯಾಂಡಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಸೊ ರೈಟ್ ಸೈಡ್ ಕಾರ್ನರಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಇದು ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ದು, ಇಲ್ಲೇ ನೋಡ್ತಾ ಇದ್ದೀರಾ ಈ ರೀತಿ ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ಇದು ಬಾಷ್ ವಾಷಿಂಗ್ ಮಿಷಿನ್ದು. ಸೊ ಅದರಲ್ಲಿ ಈ ರೀತಿ ಇರುತ್ತೆ ಎಕ್ಸಿಟ್ ಬಂದುಬಿಟ್ಟು. ಸೊ ಪಕ್ಕದಲ್ಲಿ ಇನ್ನೊಂದು IFB ವಾಷಿಂಗ್ ಮಿಷಿನ್ ನೋಡ್ಬೋದು ನೀವು ಇಲ್ಲಿ. ಸೊ ಇದು IFB ವಾಷಿಂಗ್ ಮಿಷಿನ್ದು. ಸೊ ಇದು IFB ವಾಷಿಂಗ್ ಈ ರೀತಿ ಇರುತ್ತೆ. ಅದ್ರ ಪಕ್ಕದಲ್ಲಿ ಇಲ್ಲಿ LG ವಾಷಿಂಗ್ ಮಿಷಿನ್ ಇದೆ. ಸೊ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಇರುತ್ತೆ. ಸೊ ಎಲ್ಲಾದರೂ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಕೊಟ್ಟಿರ್ತಾರೆ. ಸೊ ಇದರ ಬೆನಿಫಿಟ್ ಏನಂದರೆ, ಸೊ ಮೇನಾಗಿ ಇವಾಗ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿರ್ತೀರ. ಸೊ ನೀರು ತೊಗೊಂಡಿರುತ್ತೆ, ವಾಶೆಲ್ಲ ಆಗ್ತಾ ಇರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಪವರ್ ಆಫ್ ಆಗುತ್ತೆ, ಕರೆಂಟ್ ಏನಾದರೂ ಹೋಗಿರುತ್ತೆ, ಆ ಟೈಮಲ್ಲಿ ಡೋರ್ ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ಒಂದು ಟೈಮ್ ಡೋರ್ ಲಾಕ್ ಆಯ್ತು ಅಂದರೆ ಮತ್ತೆ ಓಪನ್ ಮಾಡೋದಕ್ಕಾಗಲ್ಲ. ಕರೆಂಟ್ ಇದ್ದು ಪವರೆಲ್ಲ ಇತ್ತು ಅಂದಾಗ ನೀವು ಬೇಕಾದ್ರೆ ಪಾಸ್ ಮಾಡಿ, ಸ್ಟಾಪ್ ಮಾಡಿ ನೀವು ಡೋರ್ನ ಓಪನ್ ಮಾಡ್ಕೊಳ್ಬೋದು. ಅದು ಆಪ್ಷನ್ಸ್ ಇರುತ್ತೆ. ಆದರೆ ಪ್ರೋಗ್ರಾಮ್ ರನ್ನಿಂಗಲ್ಲಿ ಇದ್ದೇನಾದರೂ ಪವರ್ ಆಫ್ ಆಗಿತ್ತು ಅಂದಾಗ ನೀವು ಡೋರ್ ಓಪನ್ ಆಗೋಲ್ಲ. ಆ ಟೈಮಲ್ಲಿ ನಿಮ್ಗೇನಾದ್ರು ಎಮರ್ಜೆನ್ಸಿ ಒಂದು ಬಟ್ಟೆ ರಿಕ್ವೈರ್ಡ್ ಇತ್ತು, ನನಗೆ ಬಟ್ಟೆ ಬೇಕೇ ಬೇಕು, 2-3 ಅವರ್ ಆದರೂ ಕರೆಂಟ್ ಬಂದಿಲ್ಲ, ಆ ಥರ ಇತ್ತು ಅಂದಾಗ ನೀವು ಇದನ್ನ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಏನು ಕೊಟ್ಟಿದ್ದಾರಲ್ಲ, ಸೊ ಇದನ್ನ ನೀವು ಓಪನ್ ಮಾಡಿಕೊಂಡು, ಸೊ ಈ ರೀತಿ ಬ್ಲಾಕ್ ಕಲರಲ್ಲಿ ಒಂದು ಪೈಪ್ ಇರುತ್ತೆ ನೋಡಿ. ಸೊ ಇದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಮುಂದೆಗಡೆ ಒಂದು ಚಿಕ್ಕದೊಂದು ಟಬ್ ಅಥವಾ ಏನಾದ್ರು ಒಂದು ಇಟ್ಕೊಳ್ಳಿ. ನೀರೆಲ್ಲ ಕಡೆಗೆ ಬರುತ್ತೆ. ನೀರೆಲ್ಲ ಕಡೆಗೆ ಬಂದಿದ್ದ ತಕ್ಷಣ ಏನಾಗುತ್ತೆ, ಡೋರು ಓಪನ್ ಆಗುತ್ತೆ. ಸೊ ನೀರೆಲ್ಲ ಕಡೆಗೆ ಬಂದ ತಕ್ಷಣ ಡೋರ್ ಓಪನ್ ಆಗುತ್ತೆ. ಇನ್ನೂ ಒಂದು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಬಂದುಬಿಟ್ಟು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ಲೈಕ್ ಫಿಲ್ಟರ್ ಕ್ಲೀನಿಂಗ್ ಟೈಪು. ಸೊ ಅಂದರೆ ಟಾಪ್ ಲೋಡಲ್ಲಿ ಯಾವ ಥರ ಫಿಲ್ಟರ್ ಕ್ಲೀನ್ ಮಾಡ್ತಾರೆ ಆ ಥರ ಇದನ್ನು ನೀವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಸೊ ಇದರಲ್ಲಿ ನೀವು ವಾಷಿಂಗ್ ಮಿಷಿನಲ್ಲಿ ಏನು ಬಟ್ಟೆ ಹಾಕಿರ್ತೀರ, ಅದರಲ್ಲಿ ಇವಾಗ ಕಾಯಿನ್ ಏನಾದ್ರು ಬಿಟ್ಟಿರ್ತೀರ, ಆ ಕಾಯಿನ್ ಆಗಿರ್ಬೋದು, ಇಲ್ಲ ಪಿನ್ಗಳಾಗಿರ್ಬೋದು, ಇಲ್ಲ ಕೆಲವೊಂದು ಲೇಡೀಸ್ ಬಟ್ಟೆಗಳಲ್ಲಿ ಡಿಸೈನ್ ಕ್ಲಾತ್ಸ್ ಹಾಕಿದಾಗ ಅದರಲ್ಲಿ ಕೆಲವೊಂದು ಏನಂತಾರೆ ಸೊ ಲೇಡೀಸ್ ಬಟ್ಟೆಗಳು ಕೆಲವೊಂದು ಕ್ಲಿಪ್ಗಳಾಗಿರ್ಬೋದು, ಇಲ್ಲ ಮೆನ್ಸವೇ ಆಗಿರ್ಬೋದು, ಶರ್ಟಲ್ಲಿ ಗುಂಡಿ ಏನಿರುತ್ತೆ, ಸೊ ಬಟನ್ಸು ಅದೆಲ್ಲ ಕೂಡ ಬಂದು ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಸೊ ಅದು ಮತ್ತೆ ಅದರಲ್ಲಿ ಡಸ್ಟ್ ಎಲ್ಲ ಬಂದು ಕಲೆಕ್ಟ್ ಆಗಿರುತ್ತೆ. ಬಟ್ಟೆ ಥ್ರೆಡ್ಸ್ ಆಗಿರ್ಬೋದು ಯಾವ್ದಾದ್ರು ಓಪನ್ ಆಗಿತ್ತು ಅಂದಾಗ ಆ ಟೈಮಲ್ಲಿ ನೀವು ಅದನ್ನ ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಸೊ ಬೆಸ್ಟ್ ಇರುತ್ತೆ. ಅಟ್ಲೀಸ್ಟ್ ನೀವು ಒಂದು 10 ಡೇಸ್ಗೆ ಒಂದ್ಸತಿ ಏನಾದರೂ ನೀವು ಅದನ್ನ ಓಪನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಸೊ ಯಾವುದೇ ರೀತಿ ಸ್ಮೆಲ್ಲು ಕೂಡ ಬರೋದಿಲ್ಲ. ಸೊ ಟೆಕ್ನಿಷಿಯನ್ ಹೇಳೋದು ನಿಮ್ಗೆ ಹೇಳ್ತಾ ಇದ್ದೀವಿ ಅಷ್ಟೇ. ನೀವು ಅದನ್ನ ಒಂದು 4-5 ವಾಶ್ ಆದಮೇಲೆ ಅದನ್ನ ಕ್ಲೀನ್ ಮಾಡಿಕೊಂಡು ಇದ್ದರೆ ನಿಮಗೆ ಬಟ್ಟೆನೂ ಕೂಡ ಯಾವುದೇ ರೀತಿ ಸ್ಮೆಲ್ ಬರೋಲ್ಲ. ನೆಕ್ಸ್ಟ್ ಬಟ್ಟೆ ಹಾಕಿದಾಗ ಕೂಡ ಸ್ಮೆಲ್ ಫ್ರೆಶ್ ಆಗಿರುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ಏನು ಕೊಟ್ಟಿರ್ತಾರಲ್ಲ ಡಿಟರ್ಜೆಂಟ್ ಟ್ರೇ ಅಂತ. ಸೊ ಇದರಲ್ಲಿ ನಿಮಗೆ ಕಾಮನ್ ಆಗಿ ಗೊತ್ತಿರೋದು, ನೀವೆಲ್ಲೇನು ಲಿಕ್ವಿಡ್ ಹಾಕ್ತೀರಾ ಅಥವಾ ಪೌಡ್ರ್ ಹಾಕ್ತೀರಾ, ಇನ್ನೊಂದು ಡಿಸ್ಕೆಲಿಂಗ್ ಪೌಡ್ರ್ ಹಾಕ್ತೀರಾ. ಅದರಲ್ಲಿ ನೀವು ಡಿಸ್ಕೆಲಿಂಗ್ ಪೌಡ್ರ್ ಹಾಕಿ ಡ್ರಮ್ ಮಾತ್ರ ಕ್ಲೀನ್ ಮಾಡ್ಕೊಳ್ತೀರಾ. ಸೊ ನೀವು ಕ್ಲೀನ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಕೂಡ ಮ್ಯಾನ್ಯಲಿ ಕ್ಲೀನು ಕೂಡ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳೋದಾದರೆ, ನೀವು ಇಲ್ಲಿ ವಾಟ್ರ್ ಹಾಕಿದಾಗ ಕೆಳಗಡೆ ಇದನ್ನು ನೀವು ಓಪನ್ ಮಾಡಿದ್ದೀರ ಅಂದರೆ ನೀರೆಲ್ಲ ಬಂದ್ಬಿಟ್ಟು ಕಡೆಗೆ ಬರುತ್ತೆ. ಸೊ ನೀರೆಲ್ಲ ಕಡೆಗೆ ಬರ್ತಾ ಇರುತ್ತೆ. ನೀವು ಸೊ ಒಂದು ಅರ್ಧ ಬಕೆಟ್ ಅಥವಾ 1 ಬಕೆಟ್ನ ನೀರನ್ನ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ ನೀರೆಲ್ಲ ಕಡೆಗೆ ಬರ್ತಾ ಇರುತ್ತೆ. ಯಾಕಂದರೆ ಡ್ರಮ್ಮಲ್ಲಿ ಸುತ್ತಮುತ್ತ ಏನು ಟಬ್ ಇರುತ್ತಲ್ಲ, ಅಲ್ಲೇನಾದರೂ ಇವಾಗ ಪಿನ್, ಕಾಯಿನ್, ಕ್ಲಿಪ್ ಆ ಥರ ಏನಾದರೂ ಕಲೆಕ್ಟ್ ಆಗಿತ್ತು ಅಂದರೂ ಕೂಡ ಅಲ್ಲಿ ಬಂದು ಕಲೆಕ್ಟ್ ಆಗಿರುತ್ತೆ. ನೀವು ನೀರು ಬಿಡ್ತಿದ್ದ ತಕ್ಷಣ ಅಲ್ಲಿ ನೀರು ಕಡೆಗೆ ಬರುತ್ತೆ. ಫೋರ್ಸಲ್ಲಿ ನೀವು ಹಾಕಿದಷ್ಟು ನೀವು ಫೋರ್ಸಾಗಿ ಬಂದಾಗ ಏನೇ ಒಂದಲ್ಲಿ ಡಸ್ಟ್ ಇದ್ರೂ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಇಲ್ಲೇನು ನೀವು ಕ್ಲೀನ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮ್ಮ ಮನೇಲೇನು ಯೂಸ್ ಮಾಡ್ತಿರಲ್ಲ ಟೂತ್ ಬ್ರಷ್ ಆ ಥರ ಏನಾದ್ರು ಸಣ್ಣ ಎಕ್ವಿಪ್ಮೆಂಟ್ ತೊಗೊಂಡು ಸೊ ಇಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಸೊ ಆಗ ಇದಾಗುತ್ತೆ. ನಾನು ತೋರಿಸ್ಕೊಡ್ತೀನಿ. ಸೊ ನಮ್ಮ ಮನೇಲೂ ಕೂಡ ವಾಷಿಂಗ್ ಮಿಷಿನ್, ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿಮಗೆ ಯಾವ ರೀತಿ ಇದೆ ಅಂತ ನಾನು ನೆಕ್ಸ್ಟು ಇದೇ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡಿ. ನಾನೀಗ ಮನೇಲಿದ್ದೀನಿ. ಸೊ ಈಗ ವಾಷಿಂಗ್ ಮಿಷಿನ್ನ ಅದು ಯಾವ ರೀತಿ ಕೆಳಗಡೆ ಎಮರ್ಜೆನ್ಸಿ ಎಕ್ಸಿಟ್ ಇದೆಯಲ್ಲ ಅದನ್ನ ಯಾವ ರೀತಿ ವರ್ಕ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ವಾಷಿಂಗ್ ಮಿಷಿನ್ ನೋಡ್ಬೋದು, ಈಗ ಮೇಲ್ಗಡೆ ನೀವೇನು ಡಿಟರ್ಜೆಂಟ್ ಹಾಕ್ತಾರೆ ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಕೆಳಗಡೆ ಎಕ್ಸಿಟ್ ಇದೆಯಲ್ಲ ಓಪನ್, ಸೊ ಎಕ್ಸಿಟ್ನ ಕೂಡ ಇಲ್ಲಿ ಓಪನ್ ಮಾಡ್ತೀನಿ. ಸೊ
ಸೊ ಇಲ್ಲಿ ನೀರು ಆಚೆ ಬರುತ್ತೆ, ಓಪನ್ ಮಾಡಿದ ತಕ್ಷಣ ಅದಕ್ಕೆ ಒಂದು ಚಿಕ್ಕ ಗುಂಡಿ ರೈಟ್ ಮಾಡ್ತಿರುತ್ತೆ, ಅದು ನೀರೆಲ್ಲ ಬರುತ್ತೆ. ಓಪನ್ ಮಾಡಿದ ತಕ್ಷಣ ನೀರು ಕಡೆಗೆ ಬರುತ್ತೆ. ನೋಡಿ ಬರ್ತಾ ಇದೆ ನೀರೆಲ್ಲ ಕಡೆಗೆ ಬರ್ತಾ ಇದೆ. ಸೊ ಇದು ಆಲ್ರೆಡಿ ಸ್ಟಾಪ್ ಆಗಿದೆ, ರನ್ ಆಗ್ತಾ ಇಲ್ಲ. ಸೊ ಆಲ್ರೆಡಿ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಇದ್ರಲ್ಲಿ ನೀರಿಲ್ಲ. ಇನ್ ಕೇಸ್ ಏನಾದರೂ ಆ ಬಟ್ಟೆ ಏನಾದರೂ ಹಾಕಿರ್ತೀರ, ಆ ಟೈಮಲ್ಲಿ ಏನಾದರೂ ಪವರ್ ಆಫ್ ಆಗಿದೆ, ಕರೆಂಟ್ ಇಲ್ಲ, ಆ ಟೈಮಲ್ಲಿ ಬಟ್ಟೆ ಬೇಕು ಅಂದರೆ ಇದರಲ್ಲಿ ನೀರಿರುತ್ತೆ, ನೀರು ಜಾಸ್ತಿ ಬರುತ್ತೆ ಆ ಟೈಮಲ್ಲಿ. ಇದನ್ನು ನೀವು ಓಪನ್ ಮಾಡ್ಕೊಂಡಾಗ ನೀರು ಬಂದ್ಬಿಟ್ಟು ಜಾಸ್ತಿ ಬರುತ್ತೆ. ಇನ್ನು ಓಪನ್ ಮಾಡ್ತೀನಿ ನೋಡಿ. ಸೊ ನೀರು ಬರ್ತಾ ಇದೆ ಕಡೆಗೆ, ನಿಮ್ಗೆ ಕಾಣ್ತಾ ಇರ್ಬೋದು ಅನಿಸುತ್ತೆ. ಸೊ ನೀರು ಜಾಸ್ತಿ ಬರುತ್ತೆ, ಸ್ವಲ್ಪ ಒಂದು ಅರ್ಧ ಲೀಟ್ರ್ ಅಷ್ಟು ಬರುತ್ತೆ ನೀರು. ನೋಡಿ ಓಪನ್ ಮಾಡಿದ್ದೀವಿ. ಸೊ ಅಲ್ಲಿ ಒಂದು 5 ರೂಪೀಸ್ದು ಕಾಯಿನ್ ಕೂಡ ಒಳಗಡೆ ಹೋಗಿದೆ. ಸೊ ಎಲ್ಲ ಅದು ಜಾಸ್ತಿ ದಿನ ನಾವು ಕ್ಲೀನ್ ಮಾಡದಿಲ್ಲದೆ ಇರೋ ಕಾರಣ ಅದೆಲ್ಲ ಒಂಥರ ಬ್ಲ್ಯಾಕ್ ಕಲರಲ್ಲಿ ಇದಾಗಿದೆ. ಒಳಗಡೆನೂ ಕೂಡ ತುಂಬಾ ಡಸ್ಟ್ ಇದೆ. ಸೊ ಅದೆಲ್ಲ ಕೊಂಡು ಹಾಗೆ ಲೇಡೀಸ್ ಬಟನ್ ಡಿಸೈನಲ್ಲಿ ಇರ್ತಕ್ಕಂಥ ಇವೆಲ್ಲ ಇದೆ. ಸೊ ಹಾಗೆ ಅಲ್ಲಿ ಬಟನ್ಸ್ ಎಲ್ಲ ಸಿಗುತ್ತೆ ನೋಡಿ. ಸೊ ಬಟನ್ಸ್ ಎಲ್ಲ ನೋಡ್ಬೋದು ನೀವು. ಹಾಗೆ ನಾವು ಬ್ರಷಲ್ಲಿ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ವಾಟ್ರನ್ನ ಆ್ಯಡ್ ಮಾಡ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸೊ ಗೊತ್ತಾಗುತ್ತೆ. ನೋಡಿ ಅಲ್ಲಿರ್ತಕ್ಕಂಥ ಒಂದು ಬಟನ್ ಕೂಡ ಸಿಕ್ತು ನಮಗೆ. ಇಷ್ಟೆಲ್ಲ ಇರುತ್ತೆ. ಸೊ ಮೊನ್ನೆ ನಾವು ರೀಸೆಂಟಾಗಿ ಕ್ಲೀನ್ ಮಾಡಿದ್ವಿ. ಸೊ ಅದರದ್ದು ಏನು ಕಾಣ್ತಾ ಇಲ್ಲ, ಇದು ಫಿಲ್ಟರು. ಸೊ ಇದನ್ನ ನೀವು ಕ್ಲೀನ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನೀಗ ವಾಟ್ರನ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಈ ಪ್ಲೇಸಲ್ಲಿ ನಾನು ವಾಟರ್ ಹಾಕ್ತೀನಿ. ಅದು ಹೋಗಿ ಡ್ರಮ್ಗೆ ಹೋಗುತ್ತೆ. ಸೊ ಡ್ರಮ್ಗೆ ಹೋಗುತ್ತೆ, ಎಕ್ಸಿಟ್ ಇರುತ್ತೆ. ಇಲ್ಲಿ ಎಲ್ಲ ವಾಟರ್ ಬರುತ್ತೆ. ಸೊ ಇಲ್ಲಿ ವಾಟರ್ ಬರುತ್ತೆ. ಅವಾಗ ನೀವು ಫೋರ್ಸಲ್ಲಿ ನೀವು ವಾಟರ್ ಎಷ್ಟು ಆ್ಯಡ್ ಮಾಡ್ತೀರೋ ಅದರಿಂದ ಏನೇ ಡಸ್ಟ್ ಆಗಿರ್ಬೋದು, ಇಲ್ಲ ಕೊಳೆ ಏನಾದರೂ ಕಾಯಿನ್ಸು ಆ ಥರ ಏನಿದ್ರು ಕೂಡ ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ. ಆಮೇಲೆ ನಿಮಗೆ ಚೆಲ್ಲುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. ಇದನ್ನು ನೀವು ಕೂಡ ಫಾಲೋ ಮಾಡಿ. ಸೊ ಇಲ್ಲಿ ನೀರು ಹಾಕಿ, ಇಲ್ಲಿ ನೀರು ಕಡೆಗೆ ಬರುತ್ತೆ. ಆಗ ನಿಮಗೆ ಟಬ್ಬಲ್ಲಿ ಡ್ರಮ್ಮಲ್ಲಿ ಏನಾದರೂ ಸ್ಮೆಲ್ ಕ್ರಿಯೇಟ್ ಆಗಿತ್ತಂದ್ರೂ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಅದನ್ನ ಅದೇ ರೀತಿ ಫಿಟ್ ಮಾಡ್ಕೊಳ್ಳಿ. ಸೊ ಹಾಗೆ ಇದನ್ನು ಕೆಲವೊಂದು ಬ್ರ್ಯಾಂಡಲ್ಲಿ ಟೈಟ್ ಇರುತ್ತೆ. ಸೊ ಇದನ್ನ ಈಸಿಯಾಗಿ ಇದನ್ನ ಯಾವ ರೀತಿ ಅಂದರೆ ಓಪನ್ ಮಾಡೋದು, ಸೊ ಲೆಫ್ಟಿಗೆ ಅದನ್ನ ನಾವು ರೊಟೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಸೊ ರೈಟಿಗೆ ರೊಟೇಟ್ ಮಾಡಿದಾಗ ಅದು ಟೈಟ್ ಆಗುತ್ತೆ. ಸೊ ಮತ್ತು ಇನ್ನೂ ಒಂದು ಇದೇನಾದ್ರು ಓಪನ್ ಮಾಡೋಕ್ಕೆ ಸ್ವಲ್ಪ ಟೈಟ್ ಇತ್ತು ಅಂದಾಗ ನೀವು ಒಂದೇನಾದ್ರು ಕೀ ಅಥವಾ ಮನೆಯಲ್ಲಿ ಏನಾದರೂ ಸಪ್ರೇಟ್ ಇದನ್ನ ಯೂಸ್ ಮಾಡಿ ಓಪನ್ ಮಾಡಿ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಯಾರು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನಿಮಗೆ ಯಾವ್ದಾದ್ರು ಬೇರೆ ವಿಡಿಯೋ ರಿಕ್ವೈರ್ಡ್ ಇದ್ದರೆ, ಬೇರೆ ವಾಷಿಂಗ್ ಮಿಷಿನ್, ಫ್ರಿಜ್ಜು, ಈ ಥರ ಹೋಮ್ ಅಪ್ಲೈನ್ಸಸ್ ಕ್ಯಾಟಗರಿಯಲ್ಲಿ ಯಾವುದೇ ಒಂದು ಮಾಡೆಲ್ ಬ್ರ್ಯಾಂಡ್ ಬಗ್ಗೆ ಏನಾದ್ರು ಇನ್ಫಾರ್ಮೇಟಿವ್ ವಾಗಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ನೀಡ್ತೀನಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.